ಒಂದು ಲೈಟ್ ಆನ್ ಮಾಡಿದ್ವಿ, ಮೊಬೈಲ್ ರಿಂಗ್ ಆದ್ರೆ ಏನಾಗುತ್ತೆ, ಫೈರ್ ಆಗೋ ಚಾನ್ಸಸ್ ಇರುತ್ತೆ. ಪೈಪ್ ಹಿಡಿದು ನಾಪ್ ಕಟ್ಟಾಗಿ ಪೈಪ್ ಒಳಗೆ ಬಂದರೆ ಸೊ ನಮ್ಮ ಡಿವೈಸ್ ಇತ್ತು ಅಂದ್ರೆ ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ. ಸೊ ಪಿನ್ನ ಸ್ಟೋಲ್ ಆಗಿರೋದಕ್ಕೋಸ್ಕರ ನಿಮ್ಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಪಿನ್ನ ಸ್ಟೋಲ್ ಆಗಿರೋ ಜಾಗದಲ್ಲಿ ಏನೋ ಗಾಳಿ ತಗಲಿ ಫೈರ್ ಆದರೂ ಕೂಡ ಯಾವುದೇ ರೀತಿ ಬ್ಯಾಕ್ ಫೈರ್ ಆಗಲ್ಲ, ಬ್ಲಾಸ್ಟ್ ಆಗೋದಿಲ್ಲ. ಸೊ ಯಾವುದೇ ರೀತಿ ರಿವರ್ಸ್ ಹೋಗಲ್ಲ, ಯಾವುದೇ ರೀತಿ ಅನಾಹುತ ಆಗಲ್ಲ. ಅಕಸ್ಮಾತ್ ರೆಗ್ಯುಲೇಟರ್ ಆನ್ ಆಫ್ ಮಾಡ್ತಾ ಇದ್ದಾರೆ, ರೆಗ್ಯುಲೇಟರ್ ಲೀಕೇಜ್ ಆಗ್ಬೋದು, ರೆಗ್ಯುಲೇಟರ್ನ ಫೈಲ್ಯೂರ್ ಆಗ್ಬೋದು, ರೆಗ್ಯುಲೇಟರ್ ಬಿಚ್ಚೋದ್ರು ಕೂಡ ಸೊ ಇಲ್ಲಿ ಕೂಡ ಯಾವುದೇ ರೀತಿ ಗ್ಯಾಸ್ ಸಪ್ಲೈ ಆಗಲ್ಲ, ಆಟೋಮೆಟಿಕ್ಕಾಗಿ ಆಫ್ ಆಗ್ಬಿಡುತ್ತೆ. ಆ ವಾಷರ್ ಲೇಯರ್ ಒಂಚೂರು ಕಟ್ಟಾಗಿದ್ರೆ ಏನಾಗುತ್ತೆ, ನಿಮಗೆ ಈ ಥರ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ, ಬ್ಲ್ಯಾಕ್ ಈ ಥರ ಹೋಗ್ತಾ ಇರುತ್ತೆ. ಸೊ ನೀವು ನಾರ್ಮಲ್ ರೇಟ್ ಒಂದು 2 ಸೆಕೆಂಡ್ ಲೇಟ್ ಆಗನ್ಸ್ ಏನಾಗುತ್ತೆ, ಫ್ಲೇಮ್ ಬಗ್ ಅನ್ನುತ್ತೆ. ಅದೇ ನಮ್ಮ ಡಿವೈಸ್ ಯಾವುದೇ ರೀತಿ ಬೆಂಕಿ ಸ್ಪ್ರೆಡ್ ಆಗಲ್ಲ, ಬಗ್ ಅನ್ನಲ್ಲ. 20% ಇದನ್ನು ಯೂಸ್ ಮಾಡೋದ್ರಿಂದ ಗ್ಯಾಸ್ ಸೇವ್ ಆಗುತ್ತೆ. ಹಾಗಾಗಿ ವರ್ಷಕ್ಕೆ ನಿಮಗೆ ಒಂದು ಸಿಲಿಂಡರ್ ಉಳಿತಾಯ ಆಗುತ್ತೆ. ಗೌರ್ಮೆಂಟ್ ಸಿಲಿಂಡರ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇಂಡಿಯನ್, SP, ಭಾರತ್ 3 ಗೌರ್ಮೆಂಟ್ ಇದೆಲ್ಲ, 3 ಸಿಲಿಂಡರ್ಗೂ ನಮ್ಮ ಡಿವೈಸ್ನ ಯೂಸ್ ಮಾಡ್ಬೋದು. ನಮಸ್ಕಾರ, ನನ್ನ ಹೆಸರು ಸುರೇಶ್ ಅಂತ, ರವಿ ಅಂತ. ನಾವು ಗ್ಯಾಸ್ ಸೇಫ್ ಇಂಡಿಯಾ ಕಂಪ್ನಿಯಿಂದ ಒಂದು LPG ಸುರಕ್ಷತೆ ಬಗ್ಗೆ ಎಲ್ಲ ಸ್ಕೂಲು, ಕಾಲೇಜಸ್ಸು, ಹಾಸ್ಪಿಟಲು, ಪೊಲೀಸ್ ಸ್ಟೇಷನು, ಕೋರ್ಟ್ಗಳಲ್ಲಿ ಈ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀವಿ. ಇವತ್ತು ಮಾಯ ಬಜಾರ್ದವರು ಕರೆಸಿಬಿಟ್ಟು ನಮಗೆ ಈ ಸುರಕ್ಷತೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳೋದಕ್ಕೆ ಕರೆದಿದ್ದಾರೆ. ಸರ್, LPG ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ. ಸೊ ಇದನ್ನು 1964ರಲ್ಲಿ ನಮ್ಮ ದೇಶಕ್ಕೆ ಬಂತಿದ್ದು. ಸುಮಾರು 50-60 ವರ್ಷದಿಂದ ನಾವು LPG ಯೂಸ್ ಮಾಡ್ತಿದ್ದೇವೆ. ಹೇಗೆ ಯೂಸ್ ಮಾಡ್ತಿದ್ದೇವೆ ಅಂದರೆ ಆನ್ ಮಾಡೋದು, ಸ್ಟವ್ ಆನ್ ಮಾಡೋದು, ಯೂಸ್ ಮಾಡೋದ್ರಿಂದ ನಮ್ಮ ದೇಶದಲ್ಲಿ ಸುಮಾರು ಇನ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ. ಸೊ ಇದನ್ನು ಯಾವ ರೀತಿ ನಾವು LPGನ ಸುರಕ್ಷತೆ ಬಗ್ಗೆ ಅಂತಂದರೆ, ಈ ಫಸ್ಟ್ ನಾವು ಸಿಲಿಂಡರ್ನ ಯಾವ ರೀತಿ ಒಳಗಡೆ ತರಬೇಕು ಅಂದರೆ, ಫಸ್ಟ್ ನೀವು ಬಾಗಿಲಿಂದ ಆಚೆನೇ ಈ ಕ್ಯಾಪ್ನೇನಿದೆ ಹೊರಗಡೆ ತೆಗೀರಿ. ಒಳಗಡೆ ಬಂದುಬಿಟ್ಟು ಈ ಕ್ಯಾಪ್ನ ತೆಗಿಬೇಡಿ. ಯಾಕಂತಂದರೆ ಇದು ನೋಸಲ್ ಏನಾದ್ರು ಲೂಸ್ ಆಗಿತ್ತಂದರೆ ಅವಾಗ ಏನಾಗುತ್ತೆ, ಇದು ಲೀಕೇಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಸುತ್ತಮುತ್ತಲಲ್ಲಿ ಏನಾದ್ರು ದೀಪ ಉರಿತಾಯಿತ್ತು, ಇದೇನಾರು ಉರಿತಾ ಇತ್ತಂದರೆ ಅವಾಗ ಏನಾಗುತ್ತೆ, ಇಲ್ಲೇ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಈ ಕ್ಯಾಪ್ನ ಬಾಗಿಲಿಂದ ಆಚೆ ತೆಗೆದು ನೋಡ್ಕೊಂಡ್ಬಿಟ್ಟು, ಸೆಕೆಂಡು ಇಲ್ಲಿ ಇದು ಒಂದು ಡೇಟ್ ಇರುತ್ತೆ, ಏನಂತಂದ್ರೆ ಸಿಲಿಂಡರ್ದು ಎಕ್ಸ್ಪೈರಿ ಡೇಟು D28 ಅಂತಿದೆ. D28 ಅಂತಂದರೆ ಸಿಲಿಂಡರ್ದು ಎಕ್ಸ್ಪೈರಿ ಡೇಟು. ABCD ಅಂತ ಇರುತ್ತೆ. A ಅಂದರೆ ಜನವರಿ, ಫೆಬ್ರವರಿ, ಮಾರ್ಚು, B ಅಂದರೆ ಏಪ್ರಿಲ್, ಮೇ, ಜೂನು, C ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರು, D ಅಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಅಂತ ಹೇಳ್ಬಿಟ್ಟು ಇದು ತಿಂಗಳುಗಳು. ಇವಾಗ ಇಲ್ಲಿ D ಇದೆ ಅಂದರೆ ಇದು ಡಿಸೆಂಬರ್ವರೆಗೂ ಅಂತಕ್ಕಂಥದ್ದು. 28 ಏನಿದೆ ಇದು ವರ್ಷ, 28, 2028. D28 ಅಂದರೆ 2028ವರೆಗೂ ಈ ಸಿಲಿಂಡರ್ನ ಯೂಸ್ ಮಾಡ್ಬೋದು ನಾವು. ಇನ್ ಕೇಸ್ D28 ಬದಲಿ ಇವಾಗ D24 ಇತ್ತಂದರೆ ಈ ಸಿಲಿಂಡರ್ ನಾವು ಏನು ಮಾಡಬಾರ್ದು, ಯೂಸ್ ಮಾಡಬಾರ್ದು. ಅದು ಡಿಸೆಂಬರ್ 2024 ಎಕ್ಸ್ಪೈರ್ ಡೇಟು ಮುಗಿದು ಹೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಸಿಲಿಂಡರ್ದ ಸೆಕೆಂಡ್ ಇದನ್ನು ಗಮನಿಸಬೇಕು. ಥರ್ಡ್ ಏನಂದರೆ, ಸಿಲಿಂಡ್ರಲ್ಲಿ ಇಲ್ಲೊಂದು ವಾಷರ್ ಇರುತ್ತೆ. ಈ ಕೆಲವೊಂದು ಟೈಮಲ್ಲಿ ಇದು ಕಟ್ ಆಗಿರುತ್ತೆ, ಹಾರ್ಡ್ ಆಗಿರುತ್ತೆ, ಲೂಸ್ ಆಗಿರುತ್ತೆ, ಇದನ್ನು ಗಮನಿಸ್ಕೋಬೇಕು. ಕೆಲವೊಂದು ಟೈಮಲ್ಲಿ ವಿತೌಟ್ ವಾಷರ್ ಬಂದಿರುತ್ತೆ. ಇದೇ ಇಲ್ಲ ಅಂತಕ್ಕಂಥದ್ದನ್ನು ಗಮನಿಸ್ಕೋಬೇಕು ನಾವು. ಯಾವಾಗಲೂ ಸಿಲಿಂಡ್ರಲ್ಲಿ ವಾಷರ್ ಇದೆ ಇಲ್ಲ ಇದನ್ನು ಗಮನಿಸ್ಕೋಬೇಕು. 4th ಪಾಯಿಂಟ್ ಬಂದುಬಿಟ್ಟು ಇದು LPG ಹೋಸ್ ಇರುತ್ತೆ. ಈ ಥರದ್ದು ನಮ್ಮ ಮನೇಲಿ ಯಾರು ಯೂಸ್ ಮಾಡ್ತಾಯಿಲ್ಲ, ಆರೆಂಜ್ ಕಲರ್ ಸುರಕ್ಷತೆ ಯೂಸ್ ಮಾಡ್ತಾ ಇದ್ದೇವೆ. ಸೊ ಅದ್ರ ಮೇಲ್ಗಡೆ ಎಕ್ಸ್ಪೈರಿ ಡೇಟು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎರಡೂ ಇರುತ್ತೆ. 5 ವರ್ಷಕ್ಕೊಂದ್ಸಲ ನಾವು ಕಂಪಲ್ಸರಿ ಏನು ಮಾಡಬೇಕು, ಚೇಂಜ್ ಮಾಡಬೇಕು. ನೋಡೋದಕ್ಕೆ ನಮ್ಗೆ ಚೆನ್ನಾಗಿ ಕಾಣ್ತಾ ಇರುತ್ತೆ, ನಾವು 6 ವರ್ಷ ಯೂಸ್ ಮಾಡ್ತಿದ್ದೀವಿ, ನಮ್ಮ ಪೈಪ್ ಏನಾಗಿಲ್ಲ ಅಂತ ಹಿಂಗೆ ಬೆಂಡ್ ಮಾಡಿ ನೋಡಿದಾಗ ರಿಂಕಲ್ಸ್ ಎಲ್ಲ ಬಂದಿರುತ್ತೆ. ಅದಕ್ಕೋಸ್ಕರ ನಾವು 5 ವರ್ಷಕ್ಕೊಂದ್ಸಲ ಕಂಪಲ್ಸರಿ ನಾವು ಏನು ಮಾಡಬೇಕು, ನೋಡ್ಕೋಬೇಕು ಅಂತ. ಆಮೇಲೆ ಈ ರೆಗ್ಯುಲೇಟರ್ ಏನಿದೆ, ಪ್ರತಿ 4 ವರ್ಷಕ್ಕೊಂದ್ಸಲ ನಾವು ಏಜೆನ್ಸಿಯವ್ರ ಕಡೆಯಿಂದ ಇದನ್ನು ಚೆಕ್ ಮಾಡಿಸ್ಬೇಕು. ಪ್ರತಿ 12 ವರ್ಷಕ್ಕೊಂದ್ಸಲ ನಾವು ಇದನ್ನೇನು ಮಾಡಬೇಕು, ರಿಪ್ಲೇಸ್ ಮಾಡಬೇಕು. ಇದು ಕಂಪಲ್ಸರಿ. ಇವಾಗ ನಾವೇನು ಮಾಡ್ತೀವಿ, 15 ವರ್ಷ 20 ವರ್ಷ ಒಂದೇ ರೆಗ್ಯುಲೇಟರ್ ಯೂಸ್ ಮಾಡ್ತೀವಿ, ಆ ಥರ ಯೂಸ್ ಮಾಡಬಾರ್ದು. 5th ಪಾಯಿಂಟ್ ಬಂದುಬಿಟ್ಟು ಭಾಳ ಇಂಪಾರ್ಟೆಂಟ್ ಅಂದರೆ, ಸ್ಟವ್ ಆನ್ ಮಾಡಿಬಿಟ್ಟು ನಾವು ಎಲ್ಲೂ ಹೋಗಬಾರ್ದು. ಇವಾಗ ಏನು ಇಟ್ಟಿರ್ತೀವಿ, ಸಾಂಬಾರು ಇಟ್ಟಿರ್ತೀವಿ, ಕುಕ್ಕರ್ ಇಟ್ಟಿರ್ತೀವಿ, ಕುಕ್ಕರ್ ವಿಸಿಲ್ ಆಗೋದಕ್ಕೆ ಒಂದು 15 ನಿಮಿಷ 20 ನಿಮಿಷ ಅರ್ಧ ಗಂಟೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿರ್ತೀವಿ. ಅವಾಗ ಏನಾಗುತ್ತೆ ಅಂತಂದರೆ, ನಮ್ಮಲ್ಲಿ ಸಾಂಬಾರು ಉಕ್ಬಿಟ್ಟು ಆಫ್ ಆಗ್ಬೋದು, ಲೋ ಸಿಮ್ ಇಟ್ಟಿರ್ತೀರ, ಗಾಳಿಗೆ ಆಫ್ ಆಗ್ಬೋದು, ಬೇರೆ ಯಾವುದೋ ಒಂದು ರೀಸನ್ಗೆ ಇದೇನು ಆಫ್ ಆಯ್ತು ಅಂದರೆ, ಹಾಲು ಉಕ್ಬಿಟ್ಟು ಬೇರೆ ಏನಾದರೂ ಆಫ್ ಆಯ್ತು ಅಂದರೆ ಇದು ಏನಾಗುತ್ತೆ ಅಂತಂದರೆ, ಇಲ್ಲಿ ಆಫ್ ಆದ ತಕ್ಷಣವೇ ಇದು ಸಪ್ಲೈ ಡಬಲ್ ಆಗುತ್ತೆ. ಸಪ್ಲೈ ಡಬಲ್ ಆಗಿಬಿಟ್ಟು ವಿತಿನ್ 1 or 2 ಮಿನಿಟ್ ಕಡೆ ಎಲ್ಲ ಕಡೆ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆಗಿಬಿಟ್ಟು ಅವಾಗ ನಾವು ಏನು ಮಾಡ್ತೀವಿ, ಒಂದು ಲೈಟ್ ಆನ್ ಮಾಡಿದ್ವಿ, ಮೊಬೈಲ್ ರಿಂಗ್ ಆದ್ರೆ ಏನಾಗುತ್ತೆ, ಫೈರ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವಾಗ ನಾವು ಸ್ಟವ್ ಆನ್ ಮಾಡ್ತೀವಿ, ಕಂಪಲ್ಸರಿ ನಾವು ಏನು ಮಾಡಬೇಕು, ಇದ್ರ ಮುಂದೆನೇ ಇರಬೇಕು. ಈ ರೀತಿ ನಾವು LPG ಯೂಸ್ ಮಾಡ್ತಿದ್ದೀವಿ. ಇಂಥ ಸುಮಾರು 18 ಗೌರ್ಮೆಂಟ್ ಆಫ್ ಇಂಡಿಯಾ ನಮಗೆ ಸೇಫ್ಟಿ ರೂಲ್ಸ್ ಕೊಟ್ಟಿದೆ. ನಾವು ಡೇ ಟು ಡೇ ಲೈಫಲ್ಲಿ ಏನಾಗ್ತದೆ, ನಮ್ಮ ಬಿಸಿ ಲೈಫಲ್ಲಿ ಇವನ್ನೆಲ್ಲ ನಾವು ಫಾಲೋ ಮಾಡ್ತಿಲ್ಲ. ಹಾಗಾದ್ರೆ ಇದಕ್ಕೊಂದು ಏನು ಸಾಲ್ಯೂಷನ್ ಅಂತಂದರೆ, ನಮ್ಮ ಗ್ಯಾಸ್ ಸೇಫ್ ಇಂಡಿಯಾ ಕಂಪ್ನಿಯಿಂದ ಈ ಒಂದು LPG ಸುರಕ್ಷತೆ ಬಗ್ಗೆ ಒಂದು ಡಿವೈಸ್ನ ಇದೆ. ಈ ಡಿವೈಸ್ ಯೂಸ್ ಮಾಡೋದ್ರಿಂದ ತಮಗೆ ಸಿಲಿಂಡ್ರಿಂದ ಗ್ಯಾಸ್ ಸ್ಟವ್ವರೆಗೂ ಎಲ್ಲೇ ಲೀಕೇಜ್ ಆದರೂ ಕಟ್ ಆಫ್ ಆಗುತ್ತೆ. ಅದು ಯಾವ ರೀತಿ ಕಟ್ ಆಫ್ ಆಗುತ್ತೆ, ಯಾವ ರೀತಿ ಸೇಫ್ಟಿ ಇದೆ ಅನ್ನೋದ್ರ ಬಗ್ಗೆ ಒಂದು ಲೈವ್ ಡೆಮೋ ಒಂದು ನಿಮಿಷದಲ್ಲಿ ನಿಮ್ಗೆ ತೋರಿಸ್ತೀವಿ ನೋಡಿ. ಸರ್, ಇದು ಸೇಫ್ಟಿ ಡಿವೈಸ್ ಅಂತ. ಇದರಿಂದ ಯಾವುದೇ ರೀತಿ ಅನಾಹುತ ಆಗದಂಗೆ ಅದು ಸೇಫ್ಟಿ ಬಗ್ಗೆ ನಿಮ್ಗೊಂದು ಮಾಹಿತಿ ತೋರಿಸ್ತೀನಿ. ನಿಮ್ಮ ಮನೆ ರೆಗ್ಯುಲೇಟರ್ಗೆ ಫಿಕ್ಸ್ ಮಾಡ್ಕೊಳ್ಳೋದು, ಇದು ಆನ್ ಮಾಡ್ಕೊಳ್ಳೋದು, ಇದು ಸಿಲಿಂಡರ್ಗೆ ಕನೆಕ್ಟ್ ಮಾಡ್ಕೊಳ್ಳೋದು.
ಸೊ ಇದು ಆನಲ್ಲಿದ್ದಾಗ ನಾವು ಪೈಪ್ ಲೂಸ್ ಕಲೆಕ್ಷನ್ ಆಗಿ ಆಯಿಲ್ ಐಟಮ್ದು ಹೀಟ್ ತಗಲಿ ಪೈಪ್ ಮೆಲ್ಟ್ ಆಗಿ ನೀವು ಸುರಕ್ಷಾ ಪೈಪ್ ಯೂಸ್ ಮಾಡ್ತಾ ಇದ್ರೆ ಹೀಟ್ ಮೆಲ್ಟ್ ಆಗಿ ಯಾವುದೇ ಒಂದು ಕಾರಣದ ಮಕ್ಕಳನ್ನ ಪೈಪ್ ಹಿಡಿದು ನಾಪ್ ಕಟ್ಟಾಗಿ ಪೈಪ್ ಒಳಗೆ ಬಂದರೆ ಸೊ ನಮ್ಮ ಡಿವೈಸ್ ಇತ್ತು ಅಂದ್ರೆ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ. ಸಿಲಿಂಡರ್ ಆಚೆ ಇರಲಿ ಹೊರಗಡೆ ಇರಲಿ ಯಾವುದೇ ಭಾಗದಲ್ಲಿ ಲೀಕ್ ಆದರೂ ಇಮಿಡಿಯೇಟ್ಲಿ ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತೆ. ಸಪೋಸ್ ನೋಡಿ ಮತ್ತೆ ಗ್ಯಾಸ್ ಸಪ್ಲೈ ಆಗೋದಿಲ್ಲ, ಮತ್ತೆ ಇದನ್ನು ಮೀಟರ್ನ 3 ಟೈಮ್ ಪ್ರೆಸ್ ಮಾಡ್ಕೋಬೇಕು. ಅಕಸ್ಮಾತ್ ತುಂಬ ಹಳೇದಾಗಿ 5 ವರ್ಷ ಆದಮೇಲೆ ಯೂಸ್ ಮಾಡ್ತಾ ಇದ್ದೀರಾ, ಕ್ರ್ಯಾಕ್ ಬಿದ್ದು ಅಕಸ್ಮಾತ್ ಸುರಕ್ಷಾ ಪೈಪ್ ಹೇಳ್ಬೋದು ಯೂಸ್ ಮಾಡ್ತಾ ಇರ್ತೀರ ಅಂತ ಅಕಸ್ಮಾತ್ 5 ವರ್ಷ ಆದಮೇಲೆ ಯೂಸ್ ಮಾಡಿದಾಗ ಈ ಥರ ಸಣ್ಣ ಹೋಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹೋಲೇನ ಆಯಿತು ಅಂದರೂ ಕೂಡ ಇಮಿಡಿಯೇಟ್ಲಿ ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತೆ. ಅಕಸ್ಮಾತ್ ಸ್ಪಿನ್ನಷ್ಟು ಹೋಲ್ ಆಗಿರುತ್ತೆ, ಆ ಪಿನ್ನಷ್ಟು ಹೋಲ್ ಆದಾಗ ನೀವು ಯೂಸ್ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ. ಸೊ ಆ ಪಿನ್ನಷ್ಟು ಹೋಲ್ ಆಗಿರೋದಕ್ಕೋಸ್ಕರ ನಿಮಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಆ ಪಿನ್ನಷ್ಟು ಹೋಲ್ ಆಗಿರೋ ಜಾಗದಲ್ಲಿ ಏನೋ ಗಾಳಿ ತಗಲಿ ಫೈರ್ ಆದರೂ ಕೂಡ ಯಾವುದೇ ರೀತಿ ಬ್ಯಾಕ್ ಫೈರ್ ಆಗಲ್ಲ, ಬ್ಲಾಸ್ಟ್ ಆಗೋದಿಲ್ಲ. ಸೊ ಯಾವುದೇ ರೀತಿ ರಿವರ್ಸ್ ಹೋಗಲ್ಲ, ಯಾವುದೇ ರೀತಿ ಅನಾಹುತ ಆಗಲ್ಲ. ಹೀಗೆ ಉರ್ದು ಸ್ವಲ್ಪ ಪೈಪ್ ಮೆಲ್ಟ್ ಆಗಿ ಸೊ ಅಗಲ ಆಗ್ತಾ ಇದ್ದಂಗೆ ಆಟೋಮೆಟಿಕ್ಕಾಗಿ ಆಟೋ ಆಫ್ ಆಗಿಬಿಡುತ್ತೆ. ಯಾವುದೇ ರೀತಿ ಬ್ಯಾಕ್ ಫೈರ್ ಹೋಗಲ್ಲ, ಯಾವುದೇ ರೀತಿ ಅನಾಹುತ ಆಗಲ್ಲ, ಯಾವುದೇ ರೀತಿ ಬ್ಲಾಸ್ಟ್ ಆಗಲ್ಲ. ಆ ಪೈಪ್ ಒಂದು ಸ್ವಲ್ಪ ಅಗಲ ಆಗ್ತದಂಗೆ ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತೆ. ಅಕಸ್ಮಾತ್ ರೆಗ್ಯುಲೇಟರ್ ಆನ್ ಆಫ್ ಮಾಡ್ತಾ ಇದ್ದರೆ ರೆಗ್ಯುಲೇಟರ್ ಲೀಕೇಜ್ ಆಗ್ಬೋದು, ರೆಗ್ಯುಲೇಟರ್ನ ಫೈಲ್ಯೂರ್ ಆಗ್ಬೋದು, ರೆಗ್ಯುಲೇಟರ್ ಬಿಚ್ಚೋದ್ರೂ ಕೂಡ ಸೊ ಇಲ್ಲಿ ಕೂಡ ಯಾವುದೇ ರೀತಿ ಗ್ಯಾಸ್ ಸಪ್ಲೈ ಆಗಲ್ಲ, ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತೆ. ಅಕಸ್ಮಾತ್ ಭಾಳ ಇಂಪಾರ್ಟೆಂಟು ಸಿಲಿಂಡರ್ ವಾಷರು. ಸೊ ನೀವು ಹೊಸ ಸಿಲಿಂಡರ್ಗೆ ಹಾಕಿದಾಗ ಏನಾಗುತ್ತೆ, ವಾಷರ್ ಹೋಗಿರುತ್ತೆ, ವಾಷರ್ ಕಟ್ಟಾಗಿರುತ್ತೆ, ವಾಷರ್ ವೀಕ್ ಆಗಿರುತ್ತೆ. ಆ ವಾಷರ್ ಲೇಯರ್ ಒಂಚೂರು ಕಟ್ಟಾಗಿದ್ರೆ ಏನಾಗುತ್ತೆ, ನಿಮಗೆ ಈ ಥರ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ, ಬ್ಲ್ಯಾಕ್ ಈ ಥರ ಹೋಗ್ತಾ ಇರುತ್ತೆ. ಸೊ ಅದೇ ನಮ್ಮ ಡಿವೈಸ್ ಇತ್ತು ಅಂದರೆ ನಿಮ್ಗೆ ಯಾವುದೇ ಥರ ಲೀಕೇಜ್ ಆಗಲ್ಲ. ವಾಷರ್ ಇರುತ್ತೆ, ವಿತೌಟ್ ವಾಷರ್ ಯೂಸ್ ಮಾಡಬಾರ್ದು. ಆ ಕಟ್ಟಾಗಿದ್ರೆ ಕೂಡ ನಿಮ್ಗೆ ಯಾವುದೇ ಥರ ಲೀಕೇಜ್ ಆಗಲ್ಲ. ಅದಕ್ಕೋಸ್ಕರ ತೆಗೆದು ನಿಮಗೆ ತೋರಿಸೋದು. ನೋಡಿ ಈಗ ನಾನು ಆನ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡ್ಕೋಬೋದು. ಆ ವಾಷರ್ ಇರೋದ್ರಿಂದ ಕಟ್ಟಾಗಿದ್ರು ಕೂಡ ಯಾವುದೇ ಥರ ಲೀಕೇಜ್ ಆಗಿಬಿಡೋದಿಲ್ಲ. ಆಮೇಲೆ ಮೀಟ್ರಲ್ಲಿ ಗ್ಯಾಸ್ ಪರ್ಸೆಂಟೇಜ್ ಗ್ಯಾಸ್ ತೋರಿಸುತ್ತೆ, ಎಷ್ಟಿದೆ ಅಂತ ನಿಮಗೆ ತೋರಿಸುತ್ತೆ. ಫುಲ್ ಇತ್ತು ಅಂದರೆ ಎಸ್ ಮೇಲೆ ಬರುತ್ತೆ, ಗ್ರೀನಿಗೆ ಬಂದರೆ ಆಫ್, ರೆಡ್ಗೆ ಬಂದರೆ ಖಾಲಿ ಆಗೋದು ಗೊತ್ತಾ. ಅನ್ನೋ ಲೀಕೇಜ್ ಆಯಿತು ಅಂದರೆ ಈ ಮೀಟ್ರಲ್ಲಿ ಇಮಿಡಿಯೇಟ್ಲಿ ಆಟೋ ಕಟ್ ಆಫ್ ಆಗಿಬಿಡುತ್ತೆ. ಮೈನ್ ಇಂಪಾರ್ಟೆಂಟು ಸಿಲಿಂಡ್ರಲ್ಲಿ ಸ್ಟವ್ ಉರಿತಾ ಇರುತ್ತೆ, ಹಾಲು ಉಕ್ಕಿನೆಲ್ಲ ಗಾಳಿ ಬಂದು ಸ್ಲಿಮ್ಮಲ್ಲಿ ಇಕ್ಕಿನೆಲ್ಲ ಸಣ್ಣ ಮಕ್ಕಳನ್ನ ಹಾಲು ಮಾಡಿಬಿಟ್ಬಿಡ್ತಾರೆ, ಇಲ್ಲ ನೀವೇ ಆ ಒಲೆ ಮೇಲೆ ಇಟ್ಬಿಟ್ಟು ಗಾಳಿ ಬಂದು ಹಾಲು ಉಕ್ಕಿನೋ ಈ ಥರ ಆಫ್ ಆಗೋದಾಗ ಸೊ ನಮ್ಮ ಡಿವೈಸ್ ಇದ್ರೆ ಏನಾಗುತ್ತೆ, 80% ಕಟ್ ಆಫ್ ಮಾಡಿ ಬರೀ 20% ಹೋಗುತ್ತೆ. ಗಾಳಿ ಬಂದು ಆಫ್ ಆದಾಗ 80% ಕಟ್ ಆಫ್ ಮಾಡಿ ಬರೀ 20% ಹೋಗುತ್ತೆ. ಯಾವುದೇ ರೀತಿ ಅನಾಹುತ ಆಗಲ್ಲ, ಯಾವುದೇ ರೀತಿ ಸ್ಪ್ರೆಡ್ ಬಿಡೋದಿಲ್ಲ. ಸೊ ನೀವು ನಾರ್ಮಲ್ ಒಂದು 2 ಸೆಕೆಂಡ್ ಲೇಟ್ ಆಗನ್ಸ್ ಏನಾಗುತ್ತೆ, ಫ್ಲೇಮ್ ಬಗ್ ಅನ್ನುತ್ತೆ. ಅದೇ ನಮ್ಮ ಡಿವೈಸ್ ಇದ್ರೆ ಯಾವುದೇ ರೀತಿ ಬೆಂಕಿ ಸ್ಪ್ರೆಡ್ ಆಗಲ್ಲ, ಬಗ್ ಅನ್ನಲ್ಲ. ಸೊ ನಾರ್ಮಲ್ ಯಾವ ಸ್ಟವ್ ಹತ್ರಕ್ಕೆ ಹೋಗ್ತೀವೋ ಅದೇ ಥರ ನಾರ್ಮಲಾಗಿ ಎತ್ಕೊಳ್ಳುತ್ತೆ, ಯಾವುದೇ ರೀತಿ ಅನಾಹುತ ಆಗೋದಿಲ್ಲ, ಯಾವುದೇ ರೀತಿ ಸ್ಪ್ರೆಡ್ ಆಗಲ್ಲ. ಮೈನ್ ಇಂಪಾರ್ಟೆಂಟು ಈ ನಾರ್ಮಲಾಗಿ ಇದೊಂದು ಆನ್ ಆಫ್ ಮಾಡಿಕೊಂಡ್ರೆ ಸೆಕೆಂಡ್ ಆನ್ ಆಫ್ ಮಾಡೋದ್ರಿಂದ ನಿಮಗೆ ಗ್ಯಾಸ್ ಸಪ್ಲೈ ಆಗೋದ್ರಿಂದ ಯಾವುದೇ ರೀತಿ ಅನಾಹುತ ಆಗಲ್ಲ, ಯಾವುದೇ ರೀತಿ ಸ್ಪ್ರೆಡ್ ಆಗಲ್ಲ. ಸಿಲಿಂಡ್ರಲ್ಲಿ ಇದರಲ್ಲಿ ನೋಡಿ ಗ್ಯಾಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಫುಲ್ ಇತ್ತಂದರೆ ನೀಡ್ಲಿ ಎಂಡ್ವರೆಗೂ ಬರುತ್ತೆ, ಗ್ರೀನಿಗೆ ಬಂದರೆ ಆಫು, ರೆಡ್ಡಿಗೆ ಬಂದರೆ ರಿಸರ್ವ್ ಅಂದಂಗೆ. ನಮ್ಮ ಡಿವೈಸ್ಗೆ 30 ವರ್ಷ ಲೈಫ್ ಇರುತ್ತೆ, 3 ವರ್ಷ ಇದಕ್ಕೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ, 15 crore rupees ಗ್ರೂಪ್ ಇನ್ಶೂರೆನ್ಸ್ ಇರುತ್ತೆ, 20% ಇದನ್ನು ಯೂಸ್ ಮಾಡೋದ್ರಿಂದ ಗ್ಯಾಸ್ ಸೇವ್ ಆಗುತ್ತೆ. ಹಾಗಾಗಿ ವರ್ಷಕ್ಕೆ ನಿಮಗೆ ಒಂದು ಸಿಲಿಂಡ್ರ್ ಉಳಿತಾಯ ಆಗುತ್ತೆ. ಆಮೇಲೆ ಭಾಳ ಇಂಪಾರ್ಟೆಂಟು, ಡೈಲಿ ನೀವು ಇಲ್ಲಿ ಆನ್ ಆಫ್ ಮಾಡೋದು ಬೇಕಾಗಿಲ್ಲ, ಮಾಡದಿದ್ದರೂ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಸ್ಟವ್ ಒಂದು ಮಾತ್ರ ಆನ್ ಆಫ್ ಮಾಡಿಕೊಂಡ್ರೆ ಸಾಕು. ಇದರದ್ದು MRP ಬಂದುಬಿಟ್ಟು 4,500 ಇರ್ತಕ್ಕಂಥದ್ದು. ಇವಾಗ ಹೊರಗಡೆ ಇದನ್ನು 2,500ರಿಂದ 3,000 ಕೊಡ್ತಾ ಇದ್ದಾರೆ. ಇವಾಗ ಡಿಸ್ಕೌಂಟ್ ಹೋಗಿ ನಾವು ಕೊಡ್ತಕ್ಕಂಥ ಬೆಲೆ 1,800 ರೂಪಾಯಿ ಆಗುತ್ತೆ. ಸೊ 1,800 ರೂಪಾಯಿ ಡಿಸ್ಕೌಂಟ್ ಹೋಗಿ ಥ್ರೂಔಟ್ ಕರ್ನಾಟಕ ಎಲ್ಲೋ ಬೇರೆ ಕಡೆ ಸ್ಟೇಟ್ಗಿದ್ರೂ ನಾವು ಕೊಡ್ತೇವೆ. ಆಮೇಲೆ ಇದು ನಾಟ್ ಫಾರ್ ಆನ್ಲೈನ್ ಸೇಲು, ಇಲ್ಲೇ ಮೆನ್ಷನ್ ಮಾಡಿದ್ದೇವೆ, ನಾಟ್ ಫಾರ್ ಆನ್ಲೈನ್ ಸೇಲ್. ಆನ್ಲೈನ್ ಸೇಲ್ ಅಂತಂದರೆ ಇವಾಗ ಫ್ಲಿಪ್ಕಾರ್ಟು, ಅಮೆಜಾನು ಈ ಥರದಲ್ಲಿ ನಾವು ಕಂಪ್ನಿಯಿಂದ ಕೊಟ್ಟಿಲ್ಲ ಇದನ್ನು. ಸೊ ಹಾಗಾಗಿ ಇದನ್ನು ಏನೇ ಇದ್ದರೂ ನಾವು ಚೆಕ್ ಮಾಡಿ ನಾವೇ ಇದನ್ನೇ ಸಪ್ಲೈ ಕೊಡ್ತೀವಿ. ನಿಮಗೆ ಬೇಕಂದರೆ ಏನು ನಮ್ಮ ನಂಬರ್ ಇರುತ್ತೆ, ಅದಕ್ಕೆ ನೀವು ಆರ್ಡರ್ ಮಾಡಿದರೆ ನಿಮ್ಮ ಮನೆಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಸರ್ ಇಲ್ಲಿ ನೋಡ್ತಿರೋ ಡಿವೈಸು ಕಮರ್ಷಿಯಲ್ ಮತ್ತು ಡೊಮೆಸ್ಟಿಕ್ ಎರಡಕ್ಕಾಗುತ್ತೆ ಸರ್. ಇದು ಡೊಮೆಸ್ಟಿಕ್ ಪರ್ಪಸ್ ಮಾತ್ರ, ಮನೆಗಳಿಗೆ ಮಾತ್ರ ಯೂಸ್ ಮಾಡ್ಬೋದು. ಕಮರ್ಷಿಯಲ್ ಬಂದುಬಿಟ್ಟು ಬೇರೆ ಡಿವೈಸ್ ಬರುತ್ತೆ, ಅದು ಬೇರೆ ಆಗುತ್ತೆ. ಇದು ಡೊಮೆಸ್ಟಿಕ್ ಪರ್ಪಸ್, ಇದು ಮನೆಗೆ ಮಾತ್ರ ನೀವು ಯೂಸ್ ಮಾಡ್ಬೋದು. ಸರ್ ಸ್ಟೋವ್ ಏನಿರುತ್ತೆ ಕಮರ್ಷಿಯಲ್ಲು ದೊಡ್ಡದಿರುತ್ತಲ್ಲ, ಅದಕ್ಕೆ ಫ್ಲೋ ಜಾಸ್ತಿ ಬೇಕು. ಇದು 160 pound ಪ್ರೆಷರ್ ಮಾತ್ರ ತೊಳುತ್ತೆ. ಮನೆಯಲ್ಲಿರ್ತಕ್ಕಂಥ 4 ಬರ್ನರ್ ಸ್ಟೋವ್ಗೂ ಇದನ್ನು ಯೂಸ್ ಮಾಡ್ಬೋದು. ಕಮರ್ಷಿಯಲ್ಗೆ ದೊಡ್ಡ ಏನು ಪ್ರೆಷರ್ ಜಾಸ್ತಿ ಬೇಕು, ಹಾಗಾಗಿ ಇದು ಆ ಪ್ರೆಷರ್ ಕೊಡಲ್ಲ. ಇದು ಮಾತ್ರ ಡೊಮೆಸ್ಟಿಕ್ ಪರ್ಪಸ್ಸು, ನಮ್ಮ ಮನೆಗೆ ಮಾತ್ರ ಯೂಸ್ ಮಾಡ್ತಕ್ಕಂಥದ್ದು. ಸರ್ ಯಾವೆಲ್ಲ ಸಿಲಿಂಡರ್ಗಳಿಗೆ ಯೂಸ್ ಮಾಡ್ಬೋದು? ಸರ್ ಗೌರ್ಮೆಂಟ್ ಸಿಲಿಂಡರ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇಂಡಿಯನ್, SP, ಭಾರತ್ 3 ಗೌರ್ಮೆಂಟ್ ಇದೆಲ್ಲ, 3 ಸಿಲಿಂಡರ್ಗೂ ನಮ್ಮ ಡಿವೈಸ್ನ ಯೂಸ್ ಮಾಡ್ಬೋದು. ಸರ್ ಇದು ಗೌರ್ಮೆಂಟ್ ಅಪ್ರೂವ್ ಆಗಿದೆ? ಸರ್ ಇದು ಗೌರ್ಮೆಂಟ್ ಅಪ್ರೂವ್ಡ್, ಗೌರ್ಮೆಂಟ್ ಆಫ್ ಇಂಡಿಯಾ ಎಕ್ಸ್ಕ್ಲೂಸಿವ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ಆಗಿದೆ, RI ಪರ್ಮಿಷನ್ ಇದೆ, ಎಲ್ಲ ಪರ್ಮಿಷನ್ ತೊಗೊಂಡು 97ಲಿಂದ ಯೂಸ್ ಮಾಡ್ತಾರೆ. ಥ್ರೂಔಟ್ ಇಂಡಿಯಾ 30 ಲಕ್ಷ ಮನೆಯಲ್ಲಿ ಯೂಸ್ ಮಾಡ್ತಿದ್ದಾರೆ. ನಾವೆಲ್ಲ ಪೊಲೀಸ್ ಸ್ಟೇಷನು, ಕೋರ್ಟು ಎಲ್ಲ ಕಡೆ ಇದ್ರೆ ಡೆಮೋ ಕೊಟ್ಟಿದ್ದೀವಿ. ಯಾವುದೇ ರೀತಿ ಭಯ ಬೇಡ, ಎಲ್ಲ ಪರ್ಮಿಷನ್ ಇದೆ, ಗೌರ್ಮೆಂಟ್ದೇ ಇನ್ಶೂರೆನ್ಸ್ ಇದೆ. ಸೊ ಹಾಗಾಗಿ ಪರ್ಮಿಷನ್ ಇರ್ತಕ್ಕಂಥದ್ದು ಗೌರ್ಮೆಂಟ್ ಸಿಲಿಂಡರ್ಗೆ ಮಾತ್ರ, ಪ್ರೈವೇಟ್ ಸಿಲಿಂಡರ್ಗೆ ಇದು ಆಗಲ್ಲ. ಸರ್ ಏನು ಪ್ರೈಸಲ್ಲಿ ಸಿಗ್ತಾ ಇದೆ ಸರ್ ಇದು? ಸರ್ ಇದು 4,500 MRP, ಹೊರಗಡೆ 2,500ರಿಂದ 3,000 ಇದೆ. ಇವಾಗ ಡಿಸ್ಕೌಂಟ್ ಹೋಗಿ 1,800 ರೂಪಾಯಿ ಆಗುತ್ತೆ. ಸೊ ಇದು ನಾವು ಎಲ್ಲ ಕಡೆ ತಲುಪಿಸ್ತೀವಿ. ಯಾವಂದ್ರೆ ಬೆಂಗಳೂರು ಲೋಕಲ್ ಇದ್ರೇನಿದೆ, ಮನೆಗೆ ಹುಡುಗರು ಬಂದುಬಿಟ್ಟು ನಿಮ್ಗೆ ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ. ಬೇರೆ ಔಟ್ ಆಫ್ ಡಿಸ್ಟಿಕ್ಕು, ಔಟ್ ಆಫ್ ಸ್ಟೇಟ್ ಇದ್ದರೆ ಸ್ಪೀಡ್ ಪೋಸ್ಟು ಅಥವಾ ಕೊರಿಯರ್ ಮುಖಾಂತರ
ಪ್ರೊಫೆಷ್ನಲ್ ಕೊರಿಯರೋ ಬೇರೆ ಮುಖಾಂತರ ನಿಮ್ಮ ಮನೆಗೆ ತಲುಪಿಸೋಕ್ಕಂಥ ಜವಾಬ್ದಾರಿ, ಇನ್ಕ್ಲೂಡಿಂಗ್ ಕೊರಿಯರ್ ಚಾರ್ಜು ಪ್ಲಸ್ ಸ್ಪೀಡ್ ಪೋಸ್ಟ್ ಚಾರ್ಜ್ ಸೇರಿಬಿಟ್ಟು 1800 ಎಕ್ಸ್ಟ್ರಾ ಯಾವುದೇ ರೀತಿ ಚಾರ್ಜ್ ಇರಲ್ಲ. ಸರ್ ಒಳಗಡೆ ಆನ್ಲೈನಲ್ಲಿ ಏನೋ ಸಿಗುತ್ತಾ ಇದು ಹೇಗೆ? ಸರ್ ಆನ್ಲೈನಲ್ಲಿ ಇಲ್ಲ, ಕಂಪ್ನಿ ಕಡೆಯಿಂದನೇ ಹಾಕಿದೆ ನೋಡಿ, ನಾಟ್ ಫಾರ್ ಆನ್ಲೈನ್ ಸೇಲ್ ಅಂತ. ಓಕೆ, ಅಕಸ್ಮಾತ್ ಆನ್ಲೈನಲ್ಲಿ ಯಾವುದೋ ತೊಗೊಂಡ್ರೆ ಸರ್ ಸೇಫ್ಟಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ ಸರ್? ಸರ್ ಆನ್ಲೈನಲ್ಲಿ ನಿಮ್ಗೆ ಚೆಕ್ ಮಾಡಿಕೊಡಲ್ಲ, ಆಮೇಲೆ ಅದು ನಮ್ಮ ಕಂಪ್ನಿದಂತೂ ಅಲ್ಲೇ ಇಲ್ಲ. ಅದಕ್ಕೆ ಕಂಪ್ನಿ ಏನು ಮಾಡಿದೆ, ಇಲ್ಲಿ ನಾಟ್ ಫಾರ್ ಆನ್ಲೈನ್ ಸೇಲ್ ಅಂತ ಕ್ಲೀನಾಗಿ ನಾವು ಮೆನ್ಷನ್ ಮಾಡಿಬಿಟ್ಟಿದ್ದೀವಿ, ನಾಟ್ ಫಾರ್ ಆನ್ಲೈನ್ ಸೇಲ್ ಅಂತ. ಸೊ ಅದಕ್ಕೋಸ್ಕರ ಯಾವಾಗಲೂ ಇದು ಲೈಫ್ ಸೇವಿಂಗ್ ಪ್ರಾಡಕ್ಟು, ಇದನ್ನು ಚೆಕ್ ಮಾಡಿಬಿಟ್ಟು ಒಂದ್ಸಲ ಇನ್ಸ್ಟಾಲೇಷನ್ ಮಾಡಿ ತೋರಿಸಿ ತೊಗೊಳ್ಬೇಕಂತಕ್ಕಂಥದ್ದು. ಹಾಗಾಗಿ ಆನ್ಲೈನಲ್ಲಿ ಕಂಪ್ನಿ ಕೊಡ್ತಾ ಇಲ್ಲ. ಸರ್ ಈಗ ಅಕಸ್ಮಾತ್ ಇದಕ್ಕೆ ಏನಾದರೂ ಸಮಸ್ಯೆ ಆದರೆ ನೀವೆಲ್ಲ ಕೊಟ್ಟು ಏನು ಸರ್ ನಿಮ್ಮದು ವ್ಯಾರಂಟಿ ಅಥವಾ ಸರ್ ಇದು ಏನಾರು ಇದೆಯಾ? ಸರ್ ಇದು 30 ವರ್ಷ ಲೈಫು, 3 ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ. ಗ್ಯಾರಂಟಿ ಕಾರ್ಡಲ್ಲಿ ರೈಟಿಂಗಲ್ಲಿದೆ 3 ವರ್ಷ ಏನೇ ಆದರೂ ಬೇರೆ ಪೀಸಾಗಿ ಕೊಡ್ತೀವಿ.